ಒಬ್ಬ ರೈತ ಕೊಡುವಂತದ್ದು 1120 ರೂಪಾಯಿ. ಕರ್ನಾಟಕದಲ್ಲಿರುವಂತ ರೈತರು 86 ಲಕ್ಷ ಜನ ಇದ್ದಾರೆ. ನಾನು 5% ಜನ ಅಂತ ಅನ್ಕೊಂಡಿದ್ದೀನಿ. 5% ಜನ ಅಂತ ಅಂತಂದ್ರೆ 4,37,000 ಜನ ನನ್ನ ಕಂಪನಿಗೆ ಶೇರ್ ಹೋಲ್ಡರ್ ಆಯ್ತಾರೆ ಅಂತ ಅನ್ಕೊಳ್ಳೋಣ. ಕೊಟ್ಟಿದ್ದೆಷ್ಟು ನೀವು? ಬರೀ 1,120 ರೂಪಾಯಿ. 4 ಲಕ್ಷ ಜನ ಕೊಡ್ತು ಅಂದ್ರೆ 48 ಕೋಟಿ ಆಯ್ತು. ಅರ್ಥ ಆಯ್ತಾ ನಿಮ್ಗೆ? ಈಗ ಏನಾಯ್ತು? ಒಗ್ಗಟ್ಟಾಗಿ ಬಂತು ದುಡ್ಡು, ಒಂದು ಶೇಖರಣೆ ಆಯ್ತು. ಈಗ ಫಸ್ಟ್ ಇಂದ ಯಾರು ಬಂದಿರ್ತಾರೆ, ಯಾರು ನಮ್ಮ ಹತ್ರ ಸೈನ್ ಹಾಕಿರ್ತಾರೆ, ಅವ್ರೆಲ್ಲರಿಗೂ ಫಸ್ಟ್ ಬಂಡವಾಳ ಹಾಕೋಕ್ ಶುರು ಮಾಡ್ತೀವಿ ನಾವು. ಅವ್ರದೆಲ್ಲ ಬೆಳಿಗ್ಗೆ ಅಂತ ಶುರು ಮಾಡ್ತೀವಿ. ಅವ್ರು ತೆಕ್ಲು ಬಿದ್ದಿರುವಂತ ಭೂಮಿ ಎಷ್ಟೈತೆ ಅದಕ್ಕೆಲ್ಲ ಬಂಡವಾಳ ಹಾಕ್ತೀವಿ. ಅದಕ್ಕೆಲ್ಲ ಸಂಬಳ ಕೊಡೋಕೆ ಅಂತ ಶುರು ಮಾಡ್ತೀವಿ. ಯಾಕಂದ್ರೆ ನಮ್ಮ ಸಂಸ್ಥೆನಲ್ಲಿ ಒಂದು ತಿಂಗಳಿಗೆ ಸಂಬಳ ಬರುವಂತದ್ದು 79 ಕೋಟಿ ಬರ್ತಾ ಇದೆ. ನಾವು 44,000 ಜನಕ್ಕೆ ಕೆಲಸ ಕೊಡಬೇಕು. ಎರಡನೇದು ಕ್ರಾಪ್ ಓನರ್ಶಿಪ್ ಅಂತ ಮಾಡಿದೀವಿ. ಎಲ್ಲರೂ ದುಡ್ಡನ್ನ ಪೋಲ್ ಮಾಡ್ತಿದ್ದೀರಾ, ಹೋಯ್ತೀರಾ, ಕುಡಿತೀರಾ, ತಿಂತೀರಾ. ಸಿಟಿನಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತದೆ. ನೋಡ್ರಪ್ಪ, ರೈತರನ್ನ ಉದ್ಧಾರ ಮಾಡೋದಕ್ಕೆ ಅಂತ ನಾವಿತ್ತು ಅಂತ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿನ ಓಪನ್ ಮಾಡಿದ್ವಿ. ನೀವ್ ಇದಕ್ಕೆ ನಿಮ್ಮ ಅನಿಸಿಕೆ ಇತ್ತು ಅಂದ್ರೆ ನೀವ್ ಇದಕ್ಕೆ ಬಂಡವಾಳ ಹಾಕ್ಬೋದು. ನಿಮ್ಮನ್ನ ಓನರ್ ಮಾಡ್ತೀವಿ ನಾವು. ನೀವೇ ಕ್ರಾಪ್ ಓನರು. ನಿಮ್ಗೆ 55% ಕೊಡ್ತೀವಿ ಲಾಭನ. ಇಳುವರಿ ನಾವು ತೆಗಿತೀವಿ, 55% ನಿಮಗೆ ಕೊಡ್ತೀವಿ. ನೀವು ಕೊಡ್ಬೇಕಾದ್ರೆ ಬರೀ 199 ರೂಪಾಯಿ. ಎಷ್ಟಾರು ತಗೋ. ಈ ಒಂದು ಕುಂಟೆನಲ್ಲಿ ನಾವೀಗ ಏನೋ ಬೆಳಿತೀವಿ ಅಂತಂದ್ರೆ ಅದಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಅನ್ಕೊಳ್ಳಿ. 2 ಲಕ್ಷ ಡಿವೈಡೆಡ್ ಬೈ 199 ಅಂದ್ರೆ 105 ಪೀಸ್ ಆಗಿ ಬರುತ್ತೆ. ಒಂದು ಪೀಸ್ಗೆ 199 ರೂಪಾಯಿ ಅಂತೀವಿ. ಅವನು 1 ಪೀಸಾರು ತಗೋಬಹುದು, 10 ಪೀಸಾರು ತಗೋಬಹುದು, 100 ಪೀಸಾರು ತಗೋಬಹುದು, ಎಷ್ಟಾರು ತಗೋಬಹುದು. ಅವನು